ಅಟ್ಟೆ ತಿಳ್ಕೊಂಡಿರೋ ಪೊಲೀಸ್ ಹಾಕಿರಿ ಒಟ್ಟೆ ತಪ್ಸಂಗಿಲ್ಲ. ಯು ವಿಲ್ ಬಿಕಮ್ ಎ ಪೊಲೀಸ್ ಕಾನ್ಸ್ಟೇಬಲ್. ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡ್ರೆ PSI. ಈ ತರ ತಿಳ್ಕೊಂಡ್ರೆ KS. ಡಿಫರೆನ್ಸ್ ಇಷ್ಟೇ. ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರೆ ಎಷ್ಟು ಮಂದಿಗೆ ಸೆಲೆಕ್ಟ್ ಹೊಡಿಬೇಕು ನೀವು? ಎಷ್ಟು ಮಂದಿ ಹೊಡಿಬೇಕು ಒಂದ್ ದಿವಸಕ್ಕೆ? ನೋಡ, ಹೆಡ್ ಕಾನ್ಸ್ಟೇಬಲ್ ಹೊಡಿಬೇಕು, PSI ಹೊಡಿಬೇಕು, DYSP ಹೊಡಿಬೇಕು, ಅಡಿಷನಲ್ SP ಹೊಡಿಬೇಕು, SP ಹೊಡಿಬೇಕು, DC ಹೊಡಿಬೇಕು. ಮುಂದೆ ಯಾರು ಬರ್ತಾರ ಅವ್ರು ಸೆಲ್ಫ್ ಹೊಡಿಬೇಕು. 1000 ಸೆಲ್ಫ್ ಹೊಡಿಬೇಕಟ್ಟೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ. PSI ಆಯ್ತು ಅಂದ್ರೆ ಒಂದು 100 ಸೆಲ್ಫ್ ಹೊಡಿಬೇಕಾಗುತ್ತೆ. PC-ಗೆ 1000 ಸೆಲ್ಫ್ ಹೊಡಿತಾನ. ಅವ್ನು ಯಾರು ಒಳ್ಳೆ ಸೆಲ್ಫ್ ಹೊಡಿತಾರ? ಇವ್ ಹೊಡೆದಾಗ ಅವ್ರು ಹೊಡಿತಾರ. ಇವ್ ನೋಡಿದ ತಕ್ಷಣ ನೀವು ಹೊಡಿಲಾರ್ದ ಯಾರು ಸೆಲ್ಫ್ ಹೊಡಿತಾರ? ಮನ್ಯಾಗ ಏನ್ ತಂದು ಹೊಡಿತಾರೆ. ಯಾಕಂದ್ರೆ ತಿಂಗಳ ಏನ್ ಕೊಡ್ತೀವಿ ನಾವು ಅವರಿಗೆ? ಪಗಾರ ಕೊಡ್ತೀವಿ ಅಂತ ಹೇಳಿ ಒಂದೇ ಸೆಲ್ಯೂಟ್. ಓನ್ಲಿ ಒನ್ ಮುಸ್ತಕ್, ಓನ್ಲಿ ಒನ್ ಸೆಲ್ಯೂಟ್ ಪೊಲೀಸ್ ಕಾನ್ಸ್ಟೇಬಲ್ ಆದಂದ್ರ. ಅದ PSI ಆದಂದ್ರ 100 ಜನ ಸೆಲ್ಯೂಟ್ ಹೊಡಿತಾರೆ. ನೀನು ಒಂದ್ 100 ಮಂದಿಗೆ ಸೆಲ್ಯೂಟ್ ಹೊಡಿಬೇಕಾಗತ್ತೆ. ತಿಳಿತಾ? ಅದ DYSP ಆಯ್ತಂದ್ರ ನೀ ಸೆಲ್ಯೂಟ್ ಭಾಳ ಮಂದಿ ಹೊಡಿದಿರಂಗಿಲ್ಲ. ಅಡಿಷನಲ್ SP DC ಅಟ್ಟ 3-4 ಸೆಲ್ಯೂಟ್. ನಿನಗೆ ಎಷ್ಟು ಮಂದಿ ಸೆಲೆಕ್ಟ್ ಹೊಡಿತಾರೆ? 500 ಮಂದಿ ಸೆಲೆಕ್ಟ್ ಹೊಡಿತಾರೆ. ಯಾಕಂದ್ರೆ ನಿನ್ನ ಶಬ್ದ ಐತೆ 4 ತಾಲೂಕು ಇರ್ತಾವ ನಿನ್ ಕೈಯಾಗ. ಸುಮಾರು 20 ಜನ PSIಗಳು, 10 ಜನ CPIಗಳು, 1000 ಮೆನ್, 500 ಸೆಲೆಕ್ಟ್ ಜನ ತಕ್ಕನ TSP ಆಯ್ತು. SP ಆಯ್ತು ಅಂದ್ರೆ ಎಷ್ಟು ಮಂದಿಗೆ ಸೆಲೆಕ್ಟ್ ಹೊಡಿತಿ? ಒಬ್ಬಗ DC. ಅದು ಡೇಟ್ ಆದ್ರಾಗ ಹೊಡಿದಷ್ಟೇ. ದಿನಕ್ಕೆ ಒಂದೇ ಸೆಲೆಕ್ಟ್ ಹೊಡಿಯೋದು. ಎಷ್ಟು ಸೆಲೆಕ್ಟ್ ಹೊಡಿತಾರ ಅವಾಗ? SP-ಗೆ PC-ಗಳು ಸೆಲೆಕ್ಟ್ ಹೊಡಿತಾರ, PSIಗಳು ಸೆಲೆಕ್ಟ್ ಹೊಡಿತಾರ, CPIಗಳು ಸೆಲೆಕ್ಟ್ ಹೊಡಿತಾರ, DSP-ಗಳು ಸೆಲೆಕ್ಟ್ ಹೊಡಿತಾರ. 1000 ಜನ ಸೆಲೆಕ್ಟ್ ಹೊಡಿತಾರ. ಅವ್ನು ಹೊಡಿದ ಒಂದೇ ಸೆಲೆಕ್ಟ್. PC ಆಗಿ 1000 ಸೆಲೆಕ್ಟ್ ಹೊಡಿತೀವೋ, SP ಆಗಿ 1000 ಸೆಲೆಕ್ಟ್ ಹೊಡಿಸ್ಕೋತೀವೋ ಅನ್ನೋದು ಇವತ್ತು ನಿರ್ಧಾರ ಮಾಡ್ತಾನೆ. ರಾತ್ರಿ ಮಲ್ಕೊಳ್ಳೋ 11 ಗಂಟೆಗೆ ಮಲ್ಕೋತೀನಿ. ಡಿಸೈಡ್ ಇವತ್ತು ಸರ್. ರಾತ್ರಿ ಬೆಳಕಾದ್ರೆ ಎಲ್ಲಾರು ಹಂಗ ಹೋಗ್ಬಿಡು. ತಿಳಿತಾ? ಅರ್ಥ ಆಯ್ತಾ? ಬೆಂಕಿರ್ಬೇಕು. ಹೆಂಗಿರ್ಬೇಕಂದ್ರೆ ಓದುವ ವಿದ್ಯಾರ್ಥಿಗಳು ಸಿಡಿಗುಂಡುಗಳಾಗಿರ್ಬೇಕು. ಅಲ್ಲೇ ಪಾನಿಪುರಿ, ನಮ್ ಎಗ್ ರೈಸ್, ಕೋಕಾ ಕೋಲಾ ಇದನ್ನೆಲ್ಲ ಕುಡಿದು ತಿಂದು ಅಭ್ಯಾಸ ಮಾಡಿದ್ರ, ಓಡಾಕ್ ಹೋದ್ರ, ಪ್ರಾಕ್ಟೀಸ್ ಮಾಡಕ್ ಹೋದ್ರ ಆಕೈತಿ. ಸಿಡಿಗುಂಡುಗಳಾಗಿರ್ಬೇಕು, ಗೆಲ್ಲುವ ಕುದುರೆಗಳಾಗಿರ್ಬೇಕು. KS IAS ಅಂತ ಪರೀಕ್ಷೆ ರೀ. ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ಕಾಲದಲ್ಲಿನೇ ಇಂಗ್ಲೆಂಡ್ ICS ಪರೀಕ್ಷೆ ಪಾಸ್ ಮಾಡಿ ಬಂದ ನಾವ. IAS ಪರೀಕ್ಷೆ ಇಲ್ಲೇ ಧಾರವಾಡದಾಗ ಇರ್ತದಿರು. KS ಪರೀಕ್ಷೆ ನಿಮ್ಮ ಜಿಲ್ಲೆ ಒಳಗೆ ಇರ್ತೈತಿ. ಬರೆದು ಪಾಸ್ ಮಾಡಿ ಅಂದ್ರೆ ನಮಗೆ ಆಗ್ತಾ ಇಲ್ಲ. ಹಂಗಾದ್ರೆ ಸುಭಾಷ್ ಚಂದ್ರ ಬೋಸ್ ನೋಡ್ರಿ, ಮತ್ ನಾವು ಒಂದು ಫೋಟೋ ಇಟ್ಕೊಂಡಿರ್ತೀವಿ ನಮ್ಮ ರೂಮ್ನ್ಯಾಗ. ಬರೀ ಫೋಟೋ ಇಟ್ಕೊಳ್ಳೋದು ಅಷ್ಟೇ. ಅವ್ನು ಏನ್ ಮಾಡಿಲ್ಲ ತಿಳ್ಕೊಳ್ಳೋದಿಲ್ಲ ನಾವು. ನೀವ್ ಮಂದಿ ಫೋಟೋ ಇಟ್ಕೊತ ಹೋಗ್ಬೋದು ನಿನ್ ರೂಮ್ನ್ಯಾಗ. ಹಂಗಾದ್ರೆ ನಿನ್ನ ಫೋಟೋ ಯಾರಿಡವರು? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಥಿಂಕ್ ಒನ್ಸ್, ಟ್ವೈಸ್, ಥ್ರೈಸ್, 100 ಟೈಮ್ಸ್. ಇವತ್ತರ ಬದಲ ಇಲ್ಲಿ ತನಕ ಏನ್ ಮಾಡಿಲ್ಲ. ಓಕೆ, 8 ಮುಗಿದು ಕೊಲ್ಲಾಪುರಕ್ಕೆ ಹೋಗ್ತೀವಿ ಒಂದು ನಮ್ಮ ಭಾಷೆಯವರು. ಚೇಂಜ್ ಯುವರ್ ಸೆಲ್ಫ್ ಫ್ರಮ್ ಟುಡೇ. ಬದಲಾಗ, ಓದು, ಅರ್ಥ ಮಾಡ್ಕೋ, ಪುಸ್ತಕ ತಿಳ್ಕೋ, ಇಂಗ್ಲಿಷ್ ಮಾಧ್ಯಮದ ಪುಸ್ತಕಗಳನ್ನು ತಗೋ. ಬರೀ ಸಣ್ಣ ಪುಸ್ತಕ ಓದಿ ಹಾಳ ಹಾಕೋಬೇಡ. ಪ್ಲೀಸ್ ರೆಫರ್ ಇಂಡಿಯಾ ಇಯರ್ ಬುಕ್, ಮನೋರಮ ಇಯರ್ ಬುಕ್, ಲಕ್ಷ್ಮೀಕಾಂತ್ ಇಂಡಿಯನ್ ಪಾಲಿಟಿ, ಜಾಗ್ರಫಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ರಾಜೀವ್ ಶರ್ಮಾ ಎಕನಾಮಿ. ಟೀಚರ್ಸ್ ರೆಫರ್ ಮಾಡ್ತಕ್ಕಂಥ ಪುಸ್ತಕಗಳು ಓದೋದ್ರನ್ನೆಲ್ಲ ಕುಂತ್ಕೊಂಡು ಯಾಕಾಗೋದಿಲ್ಲ? KS IAS ನಿನ್ ರೂಮ್ನಾಗ ಬಂದ್ರೆ ಬರೇ ಸಣ್ಣ ಪುಟ್ಟ ಪುಸ್ತಕಗಳು ಚೇಂಜ್ ಮಾಡೋರು. ಹಣೆ ಬರಹ ಬದಲಾಗಲಿಲ್ಲವೇ? ಹವ್ಯಾಸ ಬದಲಾಯಿಸಿಕೋ. ಎಷ್ಟು ಚೆನ್ನಾಗಿಲ್ಲ ನೋಡು. ನಿನ್ನ ಹವ್ಯಾಸ ಏನ? ಸಣ್ಣ ಪುಸ್ತಕ ಓದೋದು. ಬದಲಾಯಿಸ್ಕೋ. ಅವಾಗ ನಿನ್ನ ಹಣೆ ಬರಹ ಬದಲಾಗುತ್ತದೆ. ಐ ಥಿಂಕ್ ಈ ಮಸೀದಿಯಲ್ಲಿ ನಿಮಗೆ ಅರ್ಥ ಆಯಿತು ಅನ್ಕೊಂಡಿದ್ದೇನೆ. ಕ್ಯಾನ್ ನಾವು ಮುಂದೆ ಚಲಿಸೋಣ.